ಸರಿಯಾಗಿ ಪಾವತಿಸಿಲ್ಲ. ಇರುವ ಅಪಘಾತ ಮರಣ ಪರಿಹಾರಧನ ಮತ್ತು ಇತರ ಸಹಾಯಧನಗಳ ಶೀಘ್ರವಾಗಿ ಪಾವತಿಸಲು ಒತ್ತಾಯಿಸೋಣ. ಸ್ಕಾಲರ್ಶಿಪ್ ಅನ್ನು ಶೀಘ್ರವಾಗಿ ಪಾವತಿಸಲು ಒತ್ತಾಯಿಸೋಣ. ಬನ್ನಿ ಕಾರ್ಮಿಕರೇ, ಈ ಒಂದು ಹೋರಾಟದಲ್ಲಿ ಭಾಗಿಯಾಗಿ ಸ್ವಯಂ ಪ್ರೇರಿತವಾಗಿ ಎಲ್ಲರೂ ಸರಿಯಾಗಿ ಅಲ್ಲಿ ಚೇರ್ ಇಟ್ಟಿದ್ದಾರೆ, ಎಲ್ಲರಲ್ಲಿ ಕುತ್ಕೊಳ್ಬೇಕು. ಆಚೆ ಈಚೆ ವೇದಿಕೆಗೆ ಅತ್ಯಂತ ಪ್ರೀತಿಯಿಂದ ಬರಮಾಡಿಕೊಳ್ತಾ ಇದ್ದೇನೆ. ಒಂದೇ ಒಂದೇ ತಾಯಿ ಭಾರತ ಮಾತೆಗೆ ನಮಿಸುತ್ತಾ ಕ್ಷೇತ್ರದ ಶ್ರೀ ಸೋಮನಾಥ ದೇವರಿಗೆ ಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತಾ ಸೇರಿದಂತಹ ತಾಲೂಕಿನ ಮೂಲ ಕಾರ್ಮಿಕರಿಗೆ ವಂದಿಸುತ್ತಾ ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಅಸಂಘಟಿತ ಕಾರ್ಮಿಕ ಸಂಘಗಳ ಒಕ್ಕೂಟ ಬೆಂಗಳೂರು ಹಾಗೂ ಕೊಪ್ಪಳದಿಂದ ಬಂದಿದ್ದಾರೆ, ಚಿತ್ರದುರ್ಗದಿಂದ ಬಂದಿದ್ದಾರೆ, ಮೈಸೂರಿಂದ ಬಂದಿದ್ದಾರೆ, ಸ್ವಂತ ಖರ್ಚಿಂದ ಬಂದಿದ್ದಾರೆ. ಕಾರ್ಮಿಕರಿಗೆ ಬಯಸ್ತಾರೆ. ನೋಡಿ, ಭಾರತೀಯ ಮಜ್ದೂರ್ ಸಂಘ ಕಳೆದ ಎಲ್ಲ ಗಣ್ಯರಿಗೆ ವಂದಿಸುತ್ತಾ ಸೇರಿದಿರುವಂತಹ ನನ್ನ ಆತ್ಮೀಯ ಕಾರ್ಮಿಕ ಬಂಧುಗಳಿಗೆ ನಮಿಸುತ್ತಾ ಮಾನ್ಯ ತಾಲೂಕಿನ ಶಾಸಕರು ಶ್ರೀಯುತ ಹರೀಶ್ ಪೂಂಜರ್ ಅವರಿಗೆ ವಂದಿಸುತ್ತಾ ಅದೇ ರೀತಿ MLC ಪ್ರತಾಪ್ ಸಿಂಗ್ ಅವರಿಗೂ ಕೂಡ ವಂದಿಸುತ್ತಾ ಇವತ್ತು ಭಾರತೀಯ ಮಜ್ದೂರ್ ಸಂಘದ ಕಾರ್ಮಿಕರ ಒಂದು ಪ್ರತಿಭಟನೆ ಮಾಡಬೇಕು ಅಂತ ನಾವು ಮೊನ್ನೆ ತೀರ್ಮಾನ ಮಾಡಿದಾಗ ಈ ಕಾರ್ಮಿಕ ವೃತ್ತಿಯಲ್ಲಿ ತೊಡಗಿಕೊಂಡಂತಹ ಅದೆಷ್ಟೋ ಕಾರ್ಮಿಕರು ಇವತ್ತು ಒಂದಲ್ಲ ಒಂದು ರೀತಿಯ ಸಮಸ್ಯೆಗಳನ್ನು ಎದುರಿಸ್ತಾ ಬರ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಾನು ಒಬ್ಬ ಸುಮಾರು 22 ವರ್ಷಗಳಿಂದ ಕೆಂಪುಕಲ್ಲು ಕೋರೆಯಲ್ಲಿ ಕೆಲಸ ಮಾಡುವವ. ಭಾರತೀಯ ಮಜ್ದೂರ್ ಸಂಘದಲ್ಲಿ ನಾನು ಪ್ರಸ್ತುತ ಮೆಂಬರ್ಶಿಪ್ ಅನ್ನು ಕೂಡ ಪಡೆದಿದ್ದೇನೆ. ಯಾಕೆಂತ ಹೇಳಿದ್ರೆ ಈ ಒಂದು ಕೆಂಪು ಕಾಲು ಇವಾಗ ಸ್ಥಗಿತ ಆಗಿದೆ. ಈ ಸ್ಥಗಿತ ಆದ ಕಾರಣ ನಮಗೆ 3-4 ತಿಂಗಳಿನಿಂದ ಕೆಲಸ ಇಲ್ಲದಂತಾಗಿದೆ. ಮುಖ್ಯವಾಗಿ ಇದರಲ್ಲಿ ಎದುರುವಂಥ ಸಮಸ್ಯೆಗಳನ್ನು ಏನು ಅಂತ ಹೇಳಿದರೆ, ನಮ್ಮ ಮಕ್ಕಳು ಶಾಲೆಗೆ ಹೋಗ್ತಿದ್ದಾರೆ, ಕಾಲೇಜಿಗೆ ಹೋಗ್ತಿದ್ದಾರೆ, ಅವರಿಗೆ ಫೀಸ್ ಕಟ್ಟಲಿಕ್ಕೆ ಯೂನಿಫಾರ್ಮು ಪುಸ್ತಕ ಇತ್ಯಾದಿಗಳ ಖರೀದಿಗೆ ತುಂಬ ಕಷ್ಟ ಆಗಿದೆ. ಯಾಕೆಂತ ಹೇಳಿದ್ರೆ ಇವತ್ತು ಒಂದು ವೃತ್ತಿಯಲ್ಲಿ ತೊಡಗಿಕೊಂಡವನನ್ನು ಮತ್ತೊಂದು ಕೆಲಸಕ್ಕೆ ಕರೆಯುವುದು ಭಾರಿ ಅಪರೂಪ. ಯಾಕೆಂತ ಹೇಳಿದ್ರೆ ಅವರು ಮಾಮೂಲಿ ಕೆಂಪು ಕಲ್ಲು ಕಡಿಯುವವರು ಆದ ಕಾರಣ ಅವರು ನಮ್ಮನ್ನು ಕರೆದರೂ ಕೂಡ ಬರೋದಿಲ್ಲ ಅಂತ ಎನ್ನುವಂತಹ ಅಭಿಪ್ರಾಯಗಳು ಕೂಡ ಬರ್ತಾ ಉಂಟು. ಆದ ಕಾರಣ ಇವತ್ತು ಈ ಕೆಂಪು ಕಲ್ಲು ಕಡಿಯೋದ್ರಿಂದ ನನ್ನ ಮಕ್ಕಳಿಗೆ 1 ವರ್ಷ ಮಾತ್ರ ಸ್ಕಾಲರ್ಶಿಪ್ ಬಂದಿದೆ. ಆ ನಂತರ 2-3 ವರ್ಷಗಳಿಂದ ಸ್ಕಾಲರ್ಶಿಪ್ ಕೂಡ ಬರ್ತಾ ಇಲ್ಲ. ನಾನು ಭಾರತೀಯ ಮಜ್ದೂರ್ ಸಂಘದ ಜಾಹೀರಾತು ಅಲ್ಲಿ ಪ್ರತಿ ಬಾರಿ ಕೂಡ ನಾನು ಅದನ್ನು ವಿನಂತಿ ಮಾಡ್ತಿದ್ದೇನೆ, ಏನು ಬರಲಿಲ್ಲ ಸ್ಕಾಲರ್ಶಿಪ್ಪು ಅಂತೇಳಿ. ಆವಾಗ ಕೆಲವೊಂದು ಕಾರಣಗಳು ತಮ್ಮ ಒಂದು ಕೈಯನ್ನು ಜೋರಾಗಿ ಬಾನೆತ್ತರಕ್ಕೆ ಎತ್ತಿ ನಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಬೇಕಾಗಿ ಮೊದಲನೇದಾಗಿ ತಮ್ಮೆಲ್ಲರಲ್ಲಿ ವಿನಂತಿಯನ್ನು ಮಾಡ್ತಿದ್ದೇನೆ. ಭಲೋ ಭಾರತ್ ಮಾತಾ ಕಿ, ಭಲೋ ಭಾರತ್ ಮಾತಾ ಕಿ, ಜಿಂದಾಬಾದ್ 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 ಜಿಂದಾಬಾದ್, BMS ಜಿಂದಾಬಾದ್, ಜಿಂದಾಬಾದ್ ಜಿಂದಾಬಾದ್, BMS ಜಿಂದಾಬಾದ್, ಜಿಂದಾಬಾದ್ ಜಿಂದಾಬಾದ್, BMS ಜಿಂದಾಬಾದ್. 3ರಂದು ನಮ್ಮಪ್ಪ ವಿದ್ಯುತ್ ಅಪಘಾತದಲ್ಲಿ ತೀರ್ಕೊಂಡಿದ್ದಾರೆ. ಆ ಟೈಮಿಂದ ಕಟ್ಟಡ ಕಾರ್ಮಿಕ ಕಾರ್ಡ್ ಅಪ್ಪನ ಹತ್ರ ಇರೋದ್ರಿಂದ ಸರಿಗೆ ಬಂದು BMS ಆಫೀಸಲ್ಲಿ ನಾನು ಅಪ್ಲೈ ಮಾಡಿದ್ದೆ ಸರ್.
ತುಂಬ ಟೈಮ್ ತಗೊಂತು. ಆ್ಯಕ್ಚುಲಿ ನಾನು ಪೊಲೀಸ್ ಸ್ಟೇಷನಿಗೂ ನಾನೇ ಹೋಗಿದ್ದೆ. ಯಾಕಂದರೆ ನಾವು 4 ಜನ ಹೆಣ್ಮಕ್ಳಿದ್ದೀವಿ, 2 ಅಕ್ಕಂದಿರಿಗೆ ಮದುವೆ ಆಗಿದೆ ಸರ್. ಇನ್ನೂ ನಾನು ತಂಗಿ ಹೀಗೆ ಕೆಲಸ ಮಾಡ್ಕೊತ ನಾವೇ ಇದ್ದೀವಿ, ಮನೆ ನೋಡ್ಕೊತ ಸದ್ಯಕ್ಕೆ ನಾವೇ ಇದ್ದೀವಿ. ತುಂಬ ಪ್ರಾಬ್ಲಮ್ ಆಗ್ತಿದೆ. ಇನ್ನೂ ಅಮೌಂಟ್ ಏನು ಸ್ಯಾಂಕ್ಷನ್ ಆಗಿಲ್ಲ ಸರ್. ಸರ್ ತುಂಬ ಸರಿ ಟ್ರೈ ಮಾಡಿದ್ದಾರೆ. ಇವಾಗ ಬ್ಯಾಂಗ್ಳೂರಿಗೆ ಹೋಗಿ ಹಲವಾರು ಬಾರಿ ನಮಗೂ ಹೇಳಿದರು, ಬನ್ನಿ ಒಂದು ಸರಿ ಮಾತಾಡಿಸಿ ಅಂತೇಳಿ. ಮನೇಲೂ ಅಮ್ಮನೂ ಒಬ್ಬರೇ ಇದ್ದಾಗ ನನಗೂ ಹೋಗಿ ಮಾತಾಡೋದು ಸ್ವಲ್ಪ ತೊಂದರೆ ಆಗಿತ್ತು. ನಮ್ಮ ಕಡೆ ನಮ್ಮ ಮನೆಯದು ಆ ಜವಾಬ್ದಾರಿನ ಇದನ್ನು ಎಲ್ಲ ಯೋಚನೆ ಮಾಡಿದರೆ ಸರ್ ಕಷ್ಟ ಆಗ್ತಿದೆ ಸರ್ ನಮಗೂ. ಆ್ಯಕ್ಚುಲಿ ಕಚೇರಿಯಿಂದ ಮೇಡಮ್ ಇರ್ಬೋದು, ಸರ್ ಇರ್ಬೋದು, ತುಂಬ ರೀತಿ ಆ್ಯಕ್ಷನ್ ತಗೊಂಡಿದ್ದಾರೆ. ಜಾಸ್ತಿ ಟೈಮ್ ಹೋಗಿದ್ದಾರೆ. ಬಟ್ ಯಾವುದೇ ಇನ್ನೂ ಆ್ಯಕ್ಷನ್ ಆ ಕಡೆಯಿಂದ ಯಾವುದೇ ರೆಸ್ಪಾನ್ಸ್ ಬಂದಿಲ್ಲ. ಇವಾಗ ಮನೆ ಇರ್ಬೋದು ಸರ್, ಮನೆ ಒಂದು ಕಡೆಯಲ್ಲಿ ಜರೀತಿದೆ, ಮನೆದು ಪ್ರಾಬ್ಲಮ್ ಇರ್ಬೋದು. ಅಮ್ಮ ಒಬ್ಬರನ್ನೇ ಬಿಟ್ಟು ನಮಗೂ ಕೆಲಸ ಬೇರೆ ಕಡೆ ಹೋಗಿ ಕೆಲಸ ಮಾಡೋದು ಸಮಸ್ಯೆ ಆಗ್ತಿದೆ. ನಾನು ತಂಗಿ ಇಬ್ಬರೇ ಇದ್ದೀವಿ. ಇಷ್ಟು ದಿನ ಅಪ್ಪ ಮನೆಗೆ ಆಧಾರ ಸ್ತಂಭ ಆಗಿ ನೋಡ್ಕೊತಿದ್ರು. ಈ ಅಕ್ಕಂದಿರು ಮದುವೆ ಆಯಿತು, ಅವಾಗೇನು ಅಷ್ಟು ಸಮಸ್ಯೆ ಅಂತ ಅನ್ನಿಸ್ತಿರ್ಲಿಲ್ಲ. 2 ವರ್ಷಗಳಾಯಿತು ಸರ್. 2023ರಲ್ಲಿ ತೀರ್ಕೊಂಡಿದ್ರು. ಮುಂದಿನ ತಿಂಗಳಿಗೆ 2 ವರ್ಷ ಆಗುತ್ತೆ. ಆಗಸ್ಟ್ 2025ಗೆ 2 ವರ್ಷನೇ ಆಗುತ್ತೆ. ಸೊ ಈ ಥರ ತೊಂದರೆ ಆಗ್ತಿದೆ, ತುಂಬ ಕಷ್ಟ ಆಗ್ತಿದೆ ಸರ್ ನಂಗೆ. ಅದಕ್ಕೆ ರಾಜ್ಯ ಸರ್ಕಾರದಲ್ಲಿ ಹಾಗೂ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊತಿದ್ದೀನಿ, ಇದಕ್ಕೆ ಕ್ರಮ ಕೈಗೊಳ್ಳಿ, ಆದಷ್ಟು ಬೇಗ ಕ್ರಮ. ಹೇಳಿದೀಗ ತಂದೆ ಕಳ್ಕೊಂಡು 1 ವರ್ಷ ಆಗುತ್ತೆ, ಕ್ಲೈಮ್ ಹಾಕಿಲ್ಲ ಅಂತೇಳಿ. ಆ ವ್ಯಕ್ತಿ ಟೆಂಡರ್ ಕೊಡ್ತಾನೆ, 6 ತಿಂಗಳಲ್ಲಿ ಬಿಲ್ ಮಾಡ್ಕೊಂತ 1.5 ತಿಂಗಳ ಬಿಲ್ ಕೋಟ್ಯಾಂಗಟ್ಲೆ ಬಿಲ್ ತಗೊಂತಾರೆ ಸರ್. ಇದನ್ನ ಯಾರು ಸರ್ಕಾರದವ್ರು ಕೇಳಲ್ಲ ಸರ್. ಅವ್ರಿಗೆ ಎಲ್ಲ ಮಿನಿಸ್ಟ್ರಿಗೆ ಗೊತ್ತೈತಿ, ಎಲ್ಲರಿಗೂ ಗೊತ್ತೈತಿ ಇಲ್ಲಿ ಏನು ಅವ್ಯವಹಾರ ಆಗುತ್ತೆ ಅಂತೇಳಿ. ಹಾಗಾಗಿ ನಮ್ಮ ಈ ಥರ ವ್ಯಕ್ತಿಗಳ ನಮ್ಮಲ್ಲಿ ಕಾರ್ಮಿಕರು ಅರ್ಜಿ ಹಾಕಿದರೆ ಅದನ್ನು 1.5 ತಿಂಗಳು 2 ತಿಂಗಳಲ್ಲಿ ಮುಂಚೆ ಹಣ ಬರವು, 15-20 ಹಣ ಬರವು. ಈಗ 1 ವರ್ಷದ ಬರ್ತಿಲ್ಲ. ಅದನ್ನು ಅರ್ಜಿ ಮರುಪರಿಶೀಲನೆ ಅಂತೇಳಿ ಟೆಂಡರ್ ಕೊಡ್ತಾರೆ. ಇನ್ನೊಬ್ಬ ಖಾಸಗಿ ಕಂಪನಿ ಟೆಂಡರ್ ಕೊಟ್ಟು ಕೋಟ್ಯಾಂಗಟ್ಲೆ ಲೂಟ್ ಹೊಡಿತಾರೆ ಸರ್. ಯಾಕೆ ಅಧಿಕಾರಿ ಮಾಡಿರೋದು ಇವ್ರು ಪರಿಶೀಲನೆ ಇವ್ರಿಗೆ ಲೆಕ್ಕಕ್ಕಿಲ್ಲ. ಇನ್ನೊಬ್ಬ ಖಾಸಗಿ ಕಾರಣಕ್ಕೆ ಟೆಂಡರ್ ಕೊಟ್ಟು ಅವನ ಮುಖಾಂತರ ಹಣ ಸಂಗ್ರಹ ಮಾಡ್ತಾರೆ ಇವರು. ಕೋಟಿಗಟ್ಟಲೆ ಟೆಂಡರ್ ಕೊಡ್ತಾರೆ ಸರ್ ನಮ್ಮ ಹಣನ. ನಾವು ಹೇಳಿದ್ವಿ ದಯಮಾಡಿ ಇವತ್ತು ಮೊನ್ನೆ ನಿನ್ನೆ ನೀವು ಪೇಪರ್ ನೋಡಬೇಕು, 1125 ಕೋಟಿನ ವಸತಿ ಶಾಲೆಗಳು ತೆಗೆದಾರೆ. ಯಾಕೆ ಗೌರ್ಮೆಂಟ್ ಸ್ಕೂಲ್ ಸಿಕ್ಕಾಪಟ್ಟಿದ್ದಾವೆ, ಅವಕ್ಕೆ ಪೇಂಟ್ ಇಲ್ಲ, ಅದರಲ್ಲಿ ಮಕ್ಕಳೇ ಓದ್ತಿಲ್ಲ. ಮುರಾರ್ಜಿ ದೇಸಾಯಿ ಇದ್ದಾವೆ, ಚಿತ್ತೂರಮ್ಮ ಸ್ಕೂಲ್ ಇದ್ದಾವೆ, ಅವಕ್ಕೆಲ್ಲ ಸೇರಿಸ್ತೀವಿ ನಾವು. ನಾವೇನು ಯಾರಿಗೂ ಕಾರ್ಮಿಕ ಸ್ಕೂಲ್ ಕಟ್ಟಪ್ಪ ಅಂತ ಕೇಳಿಲ್ಲ, ನಮಗೆ ಆರೋಗ್ಯ ತಪಾಸಣೆ ಮಾಡೋಂತ ಕೇಳಿಲ್ಲ, ಟೂಲ್ ಕಿಟ್ ಕೇಳಿದ್ದಿಲ್ಲ ಸರ್. ನಾವು ಕೇಳ್ತಿರೋದೇನು ನಮ್ಮ ಭವಿಷ್ಯಕ್ಕೋಸ್ಕರ ಇರೋಂಥ ಸೌಲಭ್ಯ ಕೊಡಪ್ಪ ಅಂತ ಕೇಳಿದರೆ ಇವರು ಖಾಸಗಿನ ಟೆಂಡರ್ ಕಟ್ತಾರೆ, ಯಾರನ್ನ ಲೆಕ್ಕಕ್ಕೆ ತಗೊಂಬಲ್ಲ. ಅವ್ರಿಗೆ ಬೇಕಾದ್ರೆ ಒಬ್ಬರನ್ನ ಬೋರ್ಡಲ್ಲಿ ಮೆಂಬರ್ ಮಾಡ್ಕೊಂಡಿರ್ತಾರೆ, ಅವ್ರಿಗೆ TID ಕುಂಟಿಸ್ಬಿಟ್ಟು ಅವ್ರಿಗೊಂದು ಸೈನ್ ಹಾಕ್ಸಿ ಕಳಿಸ್ಬಿಡ್ತಾರೆ. ಕಾರ್ಮಿಕನ ಕೇಳಿ ಇವ್ರು ಟೆಂಡರ್ ಕೊಡ್ತಾರೆ ಸರ್. ಇದು ಅವ್ರ ಅಪ್ಪ ಮನೆ ಆಸ್ತಿನ ಇದು ಕೊಡಕ್ಕಿರು ಬರ್ತಾರೆ, ಕೋಟಿಗಟ್ಟಲೆ ದುಡ್ಡು ಇರ್ತಾರೆ ಸರ್. ಇಬ್ಬರನ್ನ ಬಿಡ್ತಾರೆ ಈ ವ್ಯಕ್ತಿ, ನಿಮಗೆ ಗೊತ್ತಿರ್ಬೋದು. ಇಬ್ಬರನ್ನ ಇಲಾಖೆಗೆ ಇಬ್ಬರನ್ನ ವ್ಯಕ್ತಿ ಬಿಡ್ತಾನೆ. ಆ ವ್ಯಕ್ತಿಗೆ ಹೇಳ್ತಾನೆ, ನೀನು ಟೆಂಡರ್ ಮುಖಾಂತರ ಬರೋಂಥ ಹಣ್ಣನ್ನು ಸಂಗ್ರಹಿಸಿ ಎಲ್ಲೆಲ್ಲಿ ಬೇಕಲ್ಲಿ ಸೇರ್ಸ್ ಅಂತ ಹೇಳ್ಕೊಡ್ತಾನೆ. ಯಾಕೆ ಇವ್ರ ಅಪ್ಪವನೇ ಆಸ್ತಿನ ದುಡ್ಡಿದು. ನಮ್ಮ ಕಾರ್ಮಿಕ ಬೆವರು ಸುರಿಸಿ ಇವತ್ತು ಬಿಲ್ಡಿಂಗ್ ಕಟ್ಟಿದ್ರೆ ಆ ಒಂದು ಭಾಗ ಕಷ್ಟದಿಂದ ಒಂದು ಭಾಗ ಚೆಸ್ ಅಮೌಂಟ್ ಅಲ್ಲೈತೆ. ಅದನ್ನ ಸರಿಯಾದ ಸಮಯಕ್ಕೆ ನಮ್ಮ ಕಾರ್ಮಿಕ ತಲುಪಿಸಿದ್ರೆ ಈ ತರ ಸಬೂಜೂತ್ರ ಕೊಡ್ತಾರೆ. ಅವ್ರು ಹಾಕಿದ್ರೆ 1 ವರ್ಷ ಆಯ್ತು, ತಂದೆ ಕಳ್ಕೊಂಡು, ಮಕ್ಳು ಕಳ್ಕೊಂಡು, ತಾಯಿ ತನ್ನ ಮಗನ್ ಕಳ್ಕೊಂಡು, ನನ್ನ ಮಗಂದು ದುಡ್ಡು ಬರುತ್ತೆ ಅಂತ ಕಾಯ್ತಾ ಇದ್ದಾರೆ. ಮಕ್ಳು ಸ್ಕಾಲರ್ಶಿಪ್ ಬರುತ್ತೆ ಅಂತೇಳಿ ಒಬ್ಬರು ಹೆರಿಗೆ ಬತ್ತಿ ಕಾಯ್ತಿರ್ತಾರೆ, ಒಬ್ರು ಮೆಡಿಕಲ್ ಆಸ್ಪತ್ರೆ ದುಡ್ಡು ಕಾಯ್ತು. ಇಂಥವಕ್ಕೆಲ್ಲ ಗಮನ ಕೊಡಲ್ಲ ಅವರು. ಒಬ್ಬ ಟೆಂಡರ್ ಬರ್ತಾನೆ. ಇವತ್ತು ನಾವು ಟೆಂಡರ್ ಬೇಡ ಅಂತಂದ್ವಿ, ಆರೋಗ್ಯ ತಪಾಸಣೆ ಅಂತ ಬಸ್ ಬಿಟ್ರು. ಸಂಚಾರಿ ವಾಹನಕ್ಕಂತ 100 ಬಸ್ ಬಿಟ್ಟಿದ್ದಾರೆ, 50 ಲಕ್ಷ ಬಸ್ಸು ಕೆಟ್ಟೆಲ್ಲ. ಹಳೆ ಬಸ್ಸಿಗೆ ಸ್ಟಿಕ್ಕರ್ ಹಚ್ಕೊಂತ ಬಂದಾರೆ ಸರ್ ಇವರು. ಹಳೆ ಬಸ್ಸವು ಇವತ್ತು ನಮ್ಮ ಜಿಲ್ಲೆಗಳೆಲ್ಲ ಬಸ್ಗಳೆಲ್ಲ ಅಲ್ಲೇನೆ ನಿಂತಿದ್ದಾವೆ. ಯಾರು ಕೇಳಿದ್ರೆ ಸರ್ ನಮಗೆ ಬಸ್ ಕೊಡಂತೆ? ನಿಮಗೆ ಗೊತ್ತಿರೋಂಗೆ ದೊಡ್ಡ ದೊಡ್ಡ ಸಂಘ ಸಂಸ್ಥೆಗಳು, ಕೆಲವು ದಾನಿಗಳು ಉಚಿತ ಆರೋಗ್ಯ ತಪಾಸಣೆ ಅವ್ರ ನೇತೃತ್ವದಲ್ಲಿ ಮಾಡಿಸ್ತಾರೆ. ನಾವು ಯಾರು ಬಂದು ನಮಗೆ ತಪಾಸಣೆ ಮಾಡೋದು ಕೇಳಿಲ್ಲ. ನಮ್ಮ ರಕ್ತ ಇರಿ ದುಡ್ಡು ಮಾಡ್ತಾರೆ ಇವರು. 3,000 ರೂಪಾಯಿ ಒಂದು ವ್ಯಕ್ತಿ ತಾಂತಾರೆ ಸರ್ ಇವರು. ಅವಲಂಬತಿ ಕೊಟ್ಟರಿಗೆ ಮತ್ತೆ 4 ಜನ ತಾಂತಾರೆ. ಒಬ್ಬ ವ್ಯಕ್ತಿ ಕಾರ್ಡ್ ತಗೊಂಡು ಇನ್ನು 3 ವ್ಯಕ್ತಿನ ಬೇರೆ ಕಾರ್ಡ್ ಹಾಕಿ ಬೇರೆ ತಗೊಂಡು ಬಿಲ್ ಮಾಡ್ಸ್ಕೊಂತಾರೆ. ನಾವು ಯಾರು ಇವ್ರಿಗೆ ಬಂದು ಚೆಕಪ್ ಮಾಡಿಸ್ಕೊಂಡು ಕರೆದಿಲ್ಲ. ಅವ್ರ ಪಾಡಿಗೆ ಅವರೇ ಬರ್ತಾರೆ, ಅಧಿಕಾರಿಗಳಿಗೆ ಫೋನ್ ಮಾಡಿಸ್ತಾರೆ. ಈ ತಿಂಗಳೊಳಗೆ ಮೆಡಿಕಲ್ ಚೆಕಪ್ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡ್ಬಿಟ್ರೆ ಅವ್ರೊಂದು ವರದಿ ಕೊಟ್ಟರೆ ಸೋಮವಾರ ಹಾಕಿದ್ರೆ ಶುಕ್ರವಾರ ಬಿಲ್ ಆಗ್ತಾರೆ. ಅಲ್ಲಿ ನನ್ನ ಕಾರ್ಮಿಕ ಹೇಳಿದ್ರು, ಇವತ್ತು ನನ್ನ ತಂಗಿ ಒಬ್ಬರು ಸೋದರಿ ಹೇಳಿದ್ರು, ವಂದಿಸುತ್ತಾ, ನೀವು ಕಾರ್ಮಿಕರ ಪರವಾಗಿ ಹೋರಾಟ ಮಾಡ್ತಾ ಇದ್ದೀರಾ, ಯಾಕೆ ಈ ಒಂದು ಹೋರಾಟಕ್ಕೆ ಹೋಗ್ತೀರಾ ಅಂತ ಕೇಳಿದ್ರು. ನಾನು ಅವ್ರಿಗೆ ಒಂದು ಮಾತನ್ನ ವಾಪಸ್ ಕೊಟ್ಟೆ. ನಾನು ಒಂದು BJPಯ ಪರವಾಗಿ ಅಥವಾ ಒಂದು ರಾಜಕೀಯವಾಗಿ ಪಕ್ಷದ ಪರವಾಗಿ ನಾವು ದಕ್ಷಿಣ ಕನ್ನಡ ಆಕ್ಟ್ ಅಂತ ಅದು ಕೇವಲ ಒಂದು 3 ರಾಜ್ಯಗಳಲ್ಲಿ ಇರುತ್ತೆ. ಆ 3 ರಾಜ್ಯಗಳಲ್ಲಿ ಇದ್ದಾದ್ಮೇಲೆ ಕರ್ನಾಟಕದಲ್ಲಿ ನಾವು ಕೂಡ ಈ ಮಾದರಿಯನ್ನು ಅನುಸರಿಸಿ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಾಯ್ದೆಯನ್ನು ಜಾರಿ ಮಾಡಿರಿ ಅಂತ ಅವತ್ತು ಹೋರಾಟ ಮಾಡ್ತೀವಿ.
ಅವತ್ತಿನ ಸಚಿವರು ಅವರು ಯಾರು ತನ್ವೀರ್ ಸೇಠ್ ಅವರು ಬೆಂಗಳೂರಲ್ಲಿ ಮನವಿ ಪ್ರಪ್ರಥಮವಾಗಿ ಅವರಿಗೆ ಮನವಿ ಕೊಡ್ತೀವಿ. ತನ್ವೀರ್ ಸೇಠ್ ಅವರಿಗೆ ಕ್ಷೇತ್ರದ ಶ್ರಮಿಕ ಶಾಸಕನಾಗಿ ನಾನು ನಿಮಗೆ ಸಂಪೂರ್ಣವಾಗಿರ್ತಕ್ಕಂಥ ಬೆಂಬಲವನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತೇನೆ. ಬೆಳ್ತಂಗಡಿಯಲ್ಲಿ ಕಳೆದ 5 ವರ್ಷಗಳಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ BMSಗೆ ಕಾರ್ಮಿಕ